ಇಲ್ಲಿಗೆ ಬಂದು ರೀಚ್ ಆದ್ವಿ ನೋಡಿ. ಇವ್ರು ಒಳಗೆ ಬಂದು ನಿಂತೀವಿ ನೋಡಿ. ಅನ್ನ ತಾಮನ್ನ ಹಾಕಿದ್ರು, ಅನ್ನ ಪಲ್ಯ ತಿಂತೀನಿ ನಾನು. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಕಾರ್ತಿಕ್ ಲಾಗ್ಸ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ಧರ್ಮಸ್ಥಳ ರೂಮಿನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾವು ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾನು ನಿನ್ನೆ ಲಾಗಲ್ಲಿ ನಿಮಗೆ ಇದು ರೂಮ್ ಟೂರ್ ಕೊಡೋಕ್ಕಾಗಿಲ್ಲ. ಇವಾಗೆಲ್ಲ ಫುಲ್ ಇದಾಗಿಬಿಟ್ಟಿದೆ, ಕರ್ಲಿ ನಾರ್ಮಲ್ ರೂಮ್ ಇದು. ಇವಾಗ ಡೈರೆಕ್ಟ್ ನಾವು ಈಗ ಎಲ್ಲಿಗೆ ಹೋಗ್ಬೇಕಂದ್ರೆ ಧರ್ಮಸ್ಥಳ ಅದು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ಬೇಕು. ನಿಮಗೆ ದರ್ಶನ ಮಾಡೋದಕ್ಕೆ ಸಿಗ್ತೀನಿ ನಾನು. ಇವಾಗ ಎಲ್ಲ ಆ ಕಡೆ ಇನ್ನೊಂದು ರೂಮ್ ತಗೊಂಡಿದ್ವಿ. ಆ ಕಡೆ ರೂಮಾಗೆಲ್ಲ ರೆಡಿ ಆಗ್ತಿದ್ದಾರೆ, ಹೋಗೋಣಂತೆ ಬನ್ನಿ. ಇವತ್ತಿನ ಔಟ್ಫಿಟ್ ಏನಂದರೆ ಪಂಚೆ ಹೊಡ್ಕೊಂಡಿದ್ದೀನಿ, ಮೇಲೆ ಬ್ಲ್ಯಾಕ್ ಕಲರ್ ವೈಟ್ ಕಲರ್ ಶರ್ಟ್ ಹಾಕಿದ್ದೀನಿ ನೋಡಿ. ಔಟ್ ಆಫ್ 10 ಎಷ್ಟು ರೇಟ್ ಕೊಡ್ತೀರಾ ಕಮೆಂಟಲ್ಲಿ ಹೇಳಿ ಹೇಗಿದೆ ಅಂತ. ಓಕೆ, ಇವಾಗ ಬನ್ನಿ. ಇವಾಗ ಆ ಕಡೆ ಫೈನಲ್ ಎಲ್ಲ ರೆಡಿ ಆಗ್ತಿದ್ದಾರೆ. ಇನ್ನೂ ರೆಡಿಯಾಗಿ ಹೋಗೋದಿನ್ನೂ ಲೇಟ್ ಆಗ್ಬೋದು. ಮಂಕಲ್ ಔಟ್ಫಿಟ್ ನೋಡ್ರಿ, ಇದನ್ನ ಹಾಕೊಂಡಾರೆ. ಏನು ತೆಗಿಬೇಕು, ನಾವು ವಿಡಿಯೋ ಮಾಡ್ತಿರೋದು ನಾನು. ಹಾಂ ಏರಿ ಇವಾಗೆಲ್ಲ ದರ್ಶನಕ್ಕೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣಂತೆ. ಏನಲ್ಲಿ ಲಿಫ್ಟಾಗಿ ಹೋಗ್ತಿದ್ದೀವಿ ಕೆಳಗೆ. ಎಷ್ಟು ಕೆಜಿ ಇತ್ತಲ್ಲ ಅದು ನೋಡ, ಕೆಂಪೆ 95 ಕೆಜಿ ಅಂತ ನೋಡಿ. ಇವಾಗ ಏನು ಸಕ್ಕತ್ತಾಗಿ ಕಾಣಿಸಿದೆ ಇಲ್ಲಿ. ಇದೆಲ್ಲ ಪೂರಾ ಇದ್ರದ್ದು ಈ ಥರ ರೂಮ್ಸ್ ಇದೆ ಅಂತ ಇದ್ರಾಗ ಹಾಕಿದ್ದಾರೆ ಎಲ್ಲ. ರೂಮೇ ಅಷ್ಟೊತ್ತೈತೆ ನೋಡ. ಸೊ ಗೈಸ್ ಫೈನಲಿ ಎಷ್ಟು ಬಿಸಿಲು ಐತೆ ಅಂದರೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ಬಿಸಿಲು ಐತೆ. ಆ್ಯಕ್ಚುಲಿ ಯಪ್ಪ ಫುಲ್ಲು ಹೊರಗೆ ಬರೋಕ್ಕೆ ಇಷ್ಟ ಇಲ್ಲ. ಆಮೇಲೆ ರೂಮಾಗ ಎಷ್ಟೇ ಹವಾ ಇದೆ ಧರ್ಮಸ್ಥಳದಲ್ಲಿ. ಆ್ಯಕ್ಚುಲಿ ಸ್ವಲ್ಪ ಚಳಿಗಾಲ ಇದು ಮಳೆಗಾಲದಾಗ ಬಂದರೆ ಅವ ಫುಲ್ ಚಳಿ. ಇವಾಗ ಶೆಕೆ ಬರೀ. ಫೈನಲಿ ಬಂದ್ವಿ ಇಲ್ಲಿಗೆ ಧರ್ಮಸ್ಥಳ ಹತ್ರ. ನೋಡಿಬೇಕಾರೆ ತೋರಿಸ್ತೀನಿ. ಇಲ್ಲೇ ಮೇನ್ ಎಂಟ್ರೆನ್ಸಿಗೆ ಬಂದ್ವಿ, ಅಲ್ಲಿಂದ ಕಾರಲ್ಲಿ ಬಂದ್ವಿ. ಇವಾಗ ಫೈನಲಿ ಇಲ್ಲಿಗೆ ಬಂದು ರೀಚ್ ಆದ್ವಿ ನೋಡಿ. ಇವಾಗ ಇಲ್ಲಿಂದ ಇಲ್ಲಿ ಒಳಗೆ ಹೋಗೋದು. ಫೈನಲಿ ಇಲ್ಲಿ ಒಳಗೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಫೈನಲಿ ಇವಾಗ ಒಳಗೆ ಹೋಗ್ತಿದ್ದೀವಿ, ಬನ್ನಿ. ಇದು ದೇವಸ್ಥಾನದೊಳಗೆ ಹೋಗೋಣಂತೆ. ಸುಡ್ತೈತೆ, ಯಾರಿಗೆ ತಣ್ಣಗೈತೆ ಒಳಗೆ ಬಂದು ನಿಂತೀವಿ ನೋಡಿ. ಇಲ್ಲಿಂದ ಹೋಗೋದು ಬನ್ನಿ ಹೊರಗೆ. ಫೈನಲಿ ದೇವ್ರ ದರ್ಶನ ಮುಗೀತು, ಎಲ್ಲ ಬಂದು ಇಲ್ಲಿ ಕುಂತಿದ್ದೀವಿ. ಫ್ಯಾನ್ ಗಾಳಿಗೆ ಏನು ಸೆಕೆ ಇದೆ ಅಂದರೆ ಸಕ್ಕ ಸೆಕೆ ಇದೆ. ಸೊ ಫೈನಲಿ ದರ್ಶನ ಆಯ್ತು. ಇವಾಗ ಜಸ್ಟ್ ದರ್ಶನ ಮುಗಿಸ್ಕೊಂಡು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಊಟಕ್ಕೆ ಮಾಡೋಕ್ಕೆ ಹೋಗ್ತಿದ್ದೀವಿ. ಡೈರೆಕ್ಟ್ ಈಗ ಊಟಕ್ಕೆ ಅದೇ ಓಪನ್ ಆಗಿದೆ, ಹಾಗಾಗಿ ಊಟಕ್ಕೆ ಹೋಗ್ತಿದ್ದೀವಿ. ಬನ್ನಿ ಊಟದ ಹತ್ರ ಹೋಗಿ ನಾನು ನಿಮಗೆ ಸಿಗ್ತೀನಿ. ಫೈನಲಿ ಊಟಕ್ಕೆ ಹೋಗ್ತಿದ್ದೀವಿ ದೇವಸ್ಥಾನ. ಊಟದ ಹಾಲಿಗೆ ಹೋಗ್ತಿದ್ದೀವಿ, ಬನ್ನಿ. ಆಗ ಸ್ಪೆಷಲ್ ಊಟ ಅಂತ ನೋಡೋಣ ಬನ್ನಿ, ಏನು ಸ್ಪೆಷಲ್ ಅಂತ. ಫೈನಲಿ ಊಟಕ್ಕೆ ಹೋಗ್ತಿದ್ದೀವಿ. ಇಲ್ಲೇ ಊಟ ಅದು ಆಚೆ ನಾರ್ಮಲ್, ಇದ್ಯಾವುದೋ ಸ್ಪೆಷಲ್ ಊಟ ಇಲ್ಲಿ, ಹಾಗಾಗಿ ಸ್ಪೆಷಲ್ ಊಟಕ್ಕೆ ಹೋಗ್ತಿದ್ದೀವಿ. ಇಲ್ಲೇ ನೋಡೋಣ ಬನ್ನಿ. ಕೂತ್ಕೊಂಡಿವಿ ನೋಡಿ, ಎಲ್ಲರೂ ಊಟ ಮಾಡ್ತಿದ್ದಾರೆ. ಏನೂ ತಗೊಂಬಂದು ಬಡಿಸಿ ಮೇಲೆ ನಾನು ನಿಮಗೆ ಹೇಳ್ತೀನಿ. ಪಲ್ಯ ಹಾಕೋರೆ ಬನ್ನಿ, ಮತ್ತೆ ಸಾಂಬಾರು ನೋಡೋಣ ಹೇಳ್ತೀನಿ ನಾನು ನಿಮಗೆ. ಬರೀ ಇದೊಂದೇ ಪಲ್ಯ ಹಾಕಿಸ್ಕೊಂಡಿರೋದು ಆ್ಯಕ್ಚುಲಿ. ಅನ್ನ ತಾಮನ್ನ ಹಾಕಿದ್ರು, ಅನ್ನ ಪಲ್ಯ ತಿಂತೀನಿ ನಾನು. ಇದನ್ನು ತಿನ್ಕೊಂಡು ಎಲ್ಲಿಗೆ ಹೋಗೋದಂತ ಹೇಳ್ತೀನಿ ನಾನು ನಿಮಗೆ. ಸೊ ಗೈಸ್ ಫೈನಲಿ ಇವಾಗ ಊಟ ಆಯಿತು. ಊಟ ಮುಗಿಸ್ಕೊಂಡು ಕೈ ತೊಳೆಯೋಕೆ ಹ್ಯಾಂಡ್ ವಾಶಿಗೆ ಹೋಗ್ತಿದ್ದೀವಿ. ಹ್ಯಾಂಡ್ ವಾಶ್ ಮಾಡ್ಕೊಂಡು
ಇಲ್ಲಿಂದ ಕೆಳಗೆ ಹೋಗೋದು. ಬನ್ನಿ ಕೆಳಗೆ ಹೋಗಿ ಎಲ್ಲೆಲ್ಲಿಗೆ ಹೋಗೋದಂತ ನಿಮಗೆ ಹೇಳ್ತೀನಿ. ಹಾಂ ಅಂಕಲ್? ಊಟದ ಹಾಲು ಎಲ್ಲ ತೆಗಿ. ಹಾಂ ಎಲ್ಲ ತೆಗೀನಿ ಬಸ್ ಫೈನಲ್ ಎಲ್ಲ ಊಟ ಆಯಿತು. ಊಟ ಮುಗಿಸಿ ಇವಾಗ ಫುಲ್ ಊಟ ಆಯಿತು. ಊಟ ಮುಗಿಸ್ಕೊಂಬಂದು ಇಲ್ಲಿ ನಿಂತಿದ್ದೀವಿ ಎಲ್ಲರೂ. ನೋಡಿ ಇಲ್ಲೆಲ್ಲ ಫುಲ್ ಜನ 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 ಸಾಗರ. ಇವಾಗ ಮತ್ತೆ ಬಿಡ್ತೇವೆ ನೋಡ. ಬರ್ಲೇಬೇಡ್ರಿ ಗಾಯ್ಸ್. ಏನು ಬಿಡ್ತಿಲ್ಲ ನೋಡೋದು. ಸಿಕ್ಕಾಪಟ್ಟೆ ರಶ್. ನಾವೇನ ಬಿತ್ಕೊಂಡು ಹೋಗೋದಾಗಿದ್ರು ಬಗ್ಗೆ ಹೆಂಗ ಚೆನ್ನಾಗೈತೆ. ಇಲ್ಲಿಂದ ನಾವು ಹಿಂಗೆ ಹೋದ್ವಿ, ಹಂಗೋಗಿ ಮನೆ ಡೈರೆಕ್ಟ್ ಒಳಗೆ ಎಲ್ಲ ಬಂದು ಇಲ್ಲಿ ನಿಂತ್ಕೊಂಡ್ವಿ ನಾವು. ಇವಾಗ ಇಲ್ಲಿಂದ ಡೈರೆಕ್ಟ್ ರೂಮಿಗೆ ಹೋಗ್ಬೇಕಂತೆ. ರೂಮಿಗೆ ಹೋಗಿ ಫೈನಲಿ ಕಾರ್ ಬಂತು. ಅಲ್ಲಿ ಕಾರಾಗ ಹತ್ಕೊಂಡು ಹೋಗೋದು. ಇವಾಗ ಅಲ್ಲಿ ಬಂದ್ವಿ ರೂಮಿಗೆ ಬಂದು ಇವಾಗ ಸ್ವಲ್ಪ ಬ್ಯಾಗ್ ತಗೊಂಡು ನಾನು ಸ್ವಲ್ಪ ಶಾರ್ಟ್ಸ್ ಹಾಕೊಂಡು ಇವಾಗ ಹೋಗೋದು. ಇವಾಗ ಬನ್ನಿ ಹೋಗೋದು. ರೂಮಿಗೆ ಬಂದು ಇಷ್ಟದಂಗ ಮಲ್ಕೊಂಡು ಇವಾಗ ಆಗಿದ್ದು ಸರಿ ಮಾಡ್ತೀವಿ. ನೋಡ್ರಿ ಇವನಲ್ಲೇ ರೆಡಿ ಆಗಿದೆ ಮತ್ತು ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ. ನೋಡು ಈ ಕಡೆ ಗೇಟ್ ನೋಡು ಹಾಯ್. ಇವ್ ನೋಡಿ ಇವ್ರು ಫೋನ್ ನೋಡ್ಕೊಂತ ನೋಡು. ಸೊ ಗೈಸ್ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಈ ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಕೀಪ್